ನಮಸ್ಕಾರ. ಕರ್ನಾಟಕ ಗಿಲ್ಲಿ ಕಾವ್ಯ ಮತ್ತೊಮ್ಮೆ ಮಳವಳ್ಳಿಗೆ ಎಂಟ್ರಿ. ಮಳವಳ್ಳಿಯಿಂದ ಮತ್ತು ಗಿಲ್ಲಿ ಮನೆಗೂ ಕೂಡ ಎಂಟ್ರಿನಾ ಎನ್ನುವಂತಹ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕತ್ತೀವಿ. ಯಾಕಪ್ಪ ಅಂದ್ರೆ ಇವತ್ತು ಕರ್ನಾಟಕದೊಳಗೆ ಇವತ್ತೇನು ಬಿಗ್ ಬಾಸ್ ಮುಗಿದ್ರೂ ಕೂಡ ಗಿಲ್ಲಿ ಮತ್ತು ಕಾವ್ಯಾಳ ಒಂದು ಸ್ನೇಹ ಭಾವನೆ ಅಥವಾ ಪ್ರೀತಿ ಭಾವನೆ ಅಥವಾ ಅಭಿಮಾನದ ಭಾವನೆ ಇನ್ನೂವರೆಗೂ ಕೂಡ ಕಡಿಮೆ ಆಗಿಲ್ಲ. ಅಷ್ಟರೊಳಗೆ ಈಗ ಮತ್ತೊಂದು ವಿಷಯ ಬರಕತ್ತಿ ಬಿಟ್ಟೈತಿ. ಅವರಿಬ್ಬರು ಫುಲ್ ಬಿಜಿ ಇದ್ದಾರೆ. ಈ ಕಡೆ ದಿ ಪ್ರಾಬ್ಲಮ್ ಎನ್ನುವಂತಹ ಸಿನಿಮಾದೊಳಗೆ ಕಾವ್ಯ ಶೈವ ಫುಲ್ ಬಿಜಿ ಅದಾಳ. ಈ ಕಡೆ ಪಳಾರ್ ಎನ್ನುವಂತಹ ಸಿನಿಮಾದೊಳಗೆ ಗಿಲ್ಲಿನೂ ಬಿಜಿ ಅದಾನ. ಇಬ್ಬರು ಕೂಡ ಫುಲ್ ಬಿಜಿ ಇದಾರ. ಅವರಿಬ್ಬರು ದೂರ ದೂರ ಇದ್ರು ಕರ್ನಾಟಕ ಜನತೆ ಅವರಿಬ್ಬರನ್ನ ಒಂದು ಮಾಡ್ಬೇಕಂತ ಪಣ ತೊಟ್ಟು ಬಿಟ್ಟಾರ. ಸೊ ಹಂಗಾಗಿ ಇಲ್ಲಿ ಮತ್ತೊಂದು ಹೊಸ ವಿಚಾರ ಏನಪ್ಪ ಅಂತಂದ್ರೆ, ಈಗ ಮದರ್ ಡೈಮಂಡ್ ಗೋಲ್ಡ್ಸ್ ಅಥವಾ ಮದರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಎನ್ನುವಂತಹ ಒಂದು ಬಂಗಾರದ ಅಂಗಡಿ ಓಪನಿಂಗ್ ಆದ. ಎಂದು ಆಗಸ್ಟ್ 16 ಎಲ್ಲಿ ಮಳವಳ್ಳಿ ತಾಲೂಕಿನೊಳಗಾದ. ಮಂಡ್ಯದ ಗಂಡು ಗಿಲ್ಲಿ ಹುಟ್ಟಿದಂತಹ ಜಿಲ್ಲೆ ಅಥವಾ ಮಳವಳ್ಳಿ ತಾಲೂಕಿನ ಹುಡುಗನಾಗಿರುವಂಥ ಗಿಲ್ಲಿ ಊರಿನಲ್ಲಿಯೇ ಮದರ್ ಗೋಲ್ಡನ್ ಡೈಮಂಡ್ ಅನ್ನುವಂತಹ ಒಂದು ಬಂಗಾರದ ಅಂಗಡಿ ಆದ. ಆ ಬಂಗಾರದ ಅಂಗಡಿಗೆ ಮಾಲೀಕರು ಮತ್ತು ಅಲ್ಲಿರುವಂಥ ಅಭಿಮಾನಿಗಳು ಗಿಲ್ಲಿ ಮತ್ತು ಕಾವ್ಯ ಇಬ್ಬರೂ ಬರ್ಬೇಕಂತೇಳಿ ಆಹ್ವಾನ ಪತ್ರಿಕೆಯನ್ನು ಕೊಟ್ಟರ. ಅದು ಭಾಳ ಎಲ್ಲ ಕಡೆಗೆ ಚರ್ಚೆ ನಡೆದು ಬಿಟ್ಟದ. ಅದರ ಜೊತೆಗೆ ಈ ಕಡೆ ಗಿಲ್ಲಿ ಮತ್ತು ಈ ಕಾವ್ಯಾಳ ಅಭಿಮಾನಿಗಳು ದೊಡ್ಡ ಮಟ್ಟಿಗೆ ಸಂಭ್ರಮ ನಡೆಸಿಬಿಟ್ರೆ. ನಾವು ನೋಡುವಂತಹ ಜೋಡಿ ಮತ್ತೊಮ್ಮೆ ಒಂದಾಗಿ ಮಳವಳ್ಳಿಗೆ ಬರಾಕತ್ತೈತೆ ಅಂದ್ರೆ ಮಂಡ್ಯಕ್ಕೆ ಬರಾಕತ್ತೈತೆ. ಬಂದು ಬಿಡ್ರ ಅವನು ಎಲ್ಲರೂ ಗಿಚ್ಚಿ ಗಿಲಿಗಿಲಿ ಸಂಭ್ರಮ ಕೂಗಿ ಬಿಡಮ್ಮ, ಕಾವು ಗಿಲ್ಲಿ ಅಂತ ಕೂಗಿ ಅವನವನ ಅಭಿಮಾನವನ್ನು ದಾರಿ ಎರೆದು ಬಿಡಮನ್ನು ನಿಂತು ಬಿಟ್ಟಾರೆ. ಅದೆಲ್ಲ ವಿಶೇಷ ಒತ್ತಟ್ಟಿಗೆ ಆಗಿತ್ತಪ್ಪ ಅಂತಂದ್ರೆ, ಈ ಕಡೆ ಮಂಡ್ಯ ಜಿಲ್ಲೆ ಯಾರ ತವರು ಮನೆ, ಗಿಲ್ಲಿಯ ತವರು ಮನೆ. ಆ ತವರು ಮನೆಯೊಳಗೆ ಗಿಲ್ಲಿ ಯಾರನ್ನು ಕರ್ಕೊಂಬರಾಕತ್ತಾನೆ. ಇವರಿಬ್ಬರು ನೀವು ಆವಾಗಲೇ ಗಮನಿಸಿರಿ. ಯಾವುದೇ ಕಾರ್ಯಕ್ರಮಕ್ಕೆ ಬಂದ್ರು ಒಂದೇ ಕಾರ್ನ್ಯಾಗ ಬರ್ತಾರ, ಒಂದೇ ಕಾರ್ನ್ಯಾಗ ಹೋಗ್ತಾರ. ಇಲ್ಲೈತೆ ನೋಡ್ರಿ ಪಾಯಿಂಟ್ ಇದು. ಯಾಕಪ್ಪ ಇದು ಗಿಲ್ಲಿ ಮತ್ತು ಕಾವ್ಯ ಅಭಿಮಾನಿಗಳಿಗೆ ಮತ್ತಷ್ಟು ದುಪ್ಪಟ್ಟು ಖುಷಿಯನ್ನು ಕೊಡುವಂಥ ವಿಚಾರವೇ, ಬಹುಮುಖ್ಯ ವಿಚಾರವೇ ಇದು. ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಒಂದೇ ಗಾಡಿ ಒಳಗೆ ಹೊಂಟಾರ ಅಂದ್ರೆ ಇವ್ರ ಬಾಡಿ ಒಳಗೆ ಒಂದೇ ರೀತಿತಿ. ಯಾವುದು? ಪ್ರೀತಿ ಪ್ರೀತಿ ಪ್ರೀತಿ, ಪ್ರೇಮ ಪ್ರೇಮ ಪ್ರೇಮ. ಯಾವುದು? ಅಭಿಮಾನಿಗಳ ಗಾಡಿಯಲ್ಲಿ, ಬಾಡಿಯಲ್ಲಿ ಅವರಿಬ್ಬರು ಒಂದೇ ಗಾಡಿ ಒಳಗೆ ಹೊಂಟ್ರೆ ಇವರೆಲ್ಲರ ಬಾಡಿ ಒಳಗೆ ಒಂದೇ ರೀತಿದೆ. ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ. ನಾವೇನು ತಿಳ್ಕೊಂಡಿವಿ? ಸ್ನೇಹ ಅಂತ ತಿಳ್ಕೊಂಡಿವಿ. ಆದ್ರೆ ಪ್ರೀತಿ ಪ್ರೇಮ ಅಂತ ಕರ್ನಾಟಕ ಜನತೆನೇ ವಾಪಿಕೊಂಡು ಬಿಟ್ಟೈತೆ. ಅವರಿಬ್ಬರು ಲಗ್ನ ಮಾಡಿ ಅವ್ರ ಮಕ್ಕಳಿಗೆ ಹೆಸರಿಡುವಂಥ ಸಂದರ್ಭಕ್ಕೆ ಇವ್ರು ಬಂದುಬಿಟ್ಟಾರೆ ಎಲ್ಲರೂ ನನ್ನನ್ನು ಸೇರಿಸಿ. ಮತ್ತು ಏನೂ ಮಾಡೋಕ್ಕಾಗೋದಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರ ಅಭಿಪ್ರಾಯವನ್ನು ಒಪ್ಕೋಬೇಕಾಗ್ತದೆ. ಸೊ ಇಲ್ಲಿ ವಿಚಾರ ಏನಪ್ಪ ಅಂತಂದ್ರೆ, ಈಗ ಮದರ್ ಗೋಲ್ಡನ್ ಡೈಮಂಡ್ಸ್ ಎನ್ನುವಂಥ ಅಂಗಡಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಗಿಲ್ಲಿ ಕಾವ್ಯ ಇಬ್ಬರು ಬರಾಕೈತಾರ. ಅದು ಮತ್ತೊಂದು ಕಡೆ ಆಯ್ತಪ್ಪ. ಇಲ್ಲಿ ಮಳವಳ್ಳಿಯಿಂದ ಅವ್ರ ಊರು ಏನು ಭಾಳ ದೊಡ್ಡ ದೂರ ಇಲ್ಲ, ಸ್ವಲ್ಪ ದೂರ. ಅವ್ರ ತಾಲೂಕದು. ಅವ್ರ ತಾಲೂಕು ಅಂದ ಮೇಲೆ ಗಿಲ್ಲಿ ಮನೆಗೆ ಹೋಗಲಾರ್ದಂಗೆ ಇರ್ತಾಳ ಕಾವ್ಯ. ಪಕ್ಕ ಹೋಗೇ ಹೋಗ್ತಾಳ. ಯಾಕಪ್ಪ ಅವರಿಬ್ಬರ ಸ್ನೇಹ ನಾನು ನೋಡಿದ ಮಟ್ಟಿಗೆ ಭಾಳ ಬಾಂಡಿಂಗ್ ಚಲೋನಾದ, ಗಂಭೀರತೆ ಆದ ಅದ್ರೊಳಗೆ. ಮತ್ತು ನಿಷ್ಕಲ್ಮಶವಾದಂತಹ ಪ್ರೀತಿ ಆದ, ಸ್ನೇಹದ ಪ್ರೀತಿ. ನಾನು ಅನ್ಕೊಂಡಂಗೆ ಆ ಪ್ರೀತಿ ಹೆಂಗಾದ ಗೊತ್ತಿಲ್ಲ, ಆ ಪ್ರೇಮ ಹೆಂಗಾದ ನನಗೆ ಗೊತ್ತಿಲ್ಲ. ನನಗೆ ನಿಷ್ಕಲ್ಮಶವಾದಂತಹ ಪ್ರೀತಿ, ಸ್ನೇಹ, ಬಾಂಧವ್ಯ, ಒಬ್ಬರನ ಮೇಲೆ ಒಬ್ಬರಿಗೆ ಗೌರವ ಐತೆ ಅಂತಕ್ಕಂಥದ್ದು ನನಗೆ ಭಾಳ ಮೆಚ್ಚಿಬಿಟ್ಟೈತೆ. ಈಗ ಇಬ್ಬರೂ ಒಂದೇ ಹತ್ರ ಬಂದಾರ ಅಂದ್ರೆ ಮತ್ತೊಂದು ತಿಂಗಳು ಓಡಿತಿ ಪಿಕ್ಚರ್. ಯಾಕಪ್ಪ ಅಂದ್ರೆ ಆ ಒಂದು ರೀಲ್ಸು, ಅವರಿಬ್ಬರು ಮಾತನಾಡಿದಂಥ ಕ್ಲಿಪ್ಸು, ಅವರಿಬ್ಬರು ಕುಂತ್ಕೊಂಡಿರುವಂಥ ಫೋಟೋಸು, ಅವರಿಬ್ಬರು ಅವ್ರ ಮನೆಗೆ ಒಯ್ಯಾರ ಇಲ್ಲ ಅಂತಕ್ಕಂಥ ಚರ್ಚೆಗಳು, ಇವೆಲ್ಲ ಮತ್ತೆ ಒಂದು ತಿಂಗಳು ಪಿಕ್ಚರ್ ಓಡ್ತಾವೆ. ಈ ಒಂದು ತಿಂಗಳು ಪಿಕ್ಚರ್ ಹೋಗೋದ್ರೊಳಗೆ ಮತ್ತೆ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಿಬಿಡ್ತದೆ ಸೆಪ್ಟೆಂಬರ್ ಒಳಗೆ. ಆ ರೇಂಜಿಗೆ ಅಂದರೆ ಇವತ್ತು ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರದು ಸಿನಿಮಾ ಸ್ಟಾರ್ಟ್ ಆಗೈತೆ, ಬಿಗ್ ಬಾಸ್ ಮುಗಿದು 6 ತಿಂಗಳಾಗೈತೆ. ಆದರೂ ಕೂಡ ಇವರಿಬ್ಬರ ಕ್ರೇಜಿ, ಇವರಿಬ್ಬರ ಅಭಿಮಾನಿಗಳ ಸಂಖ್ಯೆ ಕಡಿಮೆ ಆಗಿಲ್ಲ. ಕಡಿಮೆ ಆಗುವಂತಹ ಪರಿಸ್ಥಿತಿನೂ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಇವರಿಬ್ಬರು ಪ್ರೇಮ ಹೊಂಟು ಬಿಟ್ಟೈತೆ. ಅಂದ್ರೆ ಅಭಿಮಾನದ ಪ್ರೇಮ, ಅವರಿಬ್ಬರ ಪ್ರೇಮ ಐತಿಲ್ಲ ಗೊತ್ತಿಲ್ಲ. ಇದು ಮರೆಯರೆ ಇವತ್ತು ಬಂದಂಥ ಹೊಸ ಅಪ್ಡೇಟು. ಮತ್ತು ಇದರ ಬಗ್ಗೆ ನಿಮಗೆ ಏನು ಅನ್ಸಕತ್ತೈತೆ? ಆ್ಯಕ್ಚುಲಿ ಕಾವ್ಯ ಮತ್ತು ಗಿಲ್ಲಿ ಮನೆಗೆ ಹೋಗಬಹುದಾ, ಅಥವಾ ಗಿಲ್ಲಿ ಇವತ್ತು ಬ್ಯುಸಿ ಇರೋದ್ರಿಂದ ವಾಪಸ್ ಹೊಳ್ಳಿ ಬಂದು ಬಿಡ್ಬೋದಾ, ಇಲ್ಲ ಒಂದೇ ಕಾರಣಾಗ ಬರ್ತಾರ, ಬರುವುದಿಲ್ವಾ? ಅವರಿಬ್ಬರ ಸ್ನೇಹ ಇಷ್ಟೇ ಐತೆ, ಅಥವಾ ಜನಗಳದ್ದು ಇದು ಒಂದು ಪಳಾರ್ ಸಿನಿಮಾಕ್ಕೆ ಏನಾರ ಚರ್ಚೆ ನಡೀತವ ಕೇಳ್ಬೋದು. ಗಿಲ್ಲಿ ಈಗ ಆಲ್ರೆಡಿ ಮಾತಾಡಿರ್ತಾರೆ ಅವರೆಲ್ಲ. ಗಿಲ್ಲಿ ನೋಡ್ಬೇಕು, ಪಳಾರ್ ಗಿಲ್ಲಿ ಒಳಗೆಲ್ಲ ಅಭಿಮಾನಿಗಳು ಭಾಳ ಬಯಸಾಕತ್ತಾರ, ಕಾವು ನಿನ್ನೇ ಹಾಕೊಂಡ್ಬಿಡ್ಬೇಕಂತ ವಿಚಾರ ಮಾಡೀವಿ, ನಿಂದು ಹೆಂಗೈತೆ ಮನಸ್ಸು ಅಂತ ಕೇಳ್ತಪ್ಪನ. ಆಕೆ ಆನ್ ದ ಸ್ಪಾಟ್ ಒಪ್ಕೊಂಡ್ಬಿಡ್ತಾಳೆ. ಅಂದ್ರೆ ಗಿಲ್ಲಿ ಜೊತೆಗೆ ಸಿನಿಮಾ ಮಾಡ್ಬೇಕಂತ ಭಾಳ ಮಂದಿ ಕಾಯ್ದಂಗೆ ಕುಂತು ಬಿಟ್ಟಾರ. 10 ಸಿನಿಮಾ 20 ಸಿನಿಮಾ ಮುಗಿದ್ರು ಕೂಡ ಅವು ಕೇಳೋರಲ್ಲ ಅವಕ್ಕೆ. ಇನ್ನು ಇವಾಗ ಕೇಳ್ತ್ಯಾ ಅವನು ಮತ್ತೆ ಈಗ ಕಾವು ಬಂದುಬಿಟ್ಲಪ್ಪ ಪಿಕ್ಚರ್ದು ಡಾಕ್ಯುಮೆಂಟ ಎದ್ದು ಹೊದ್ದು ಬಿಡ್ತತ್ತಾಗ. ಅಂದ್ರೆ ಕಟೌಟ್ ಎದ್ದು ಬಿಡ್ತತಿ ಇಬ್ಬರದು. ನೋಡಿರಿಲ್ಲ ಬರೀ. ಇನ್ನು ಇವ್ರು ಒಳಗಿದ್ರು ಆ ಬಿಗ್ ಬಾಸ್ ಸೀಸನ್ ನಡೆಸಿದಂಥ ಅದೇನು ಪ್ಲಾಟ್ಫಾರ್ಮ್ ಐತಲ್ಲ, ಅದು ಯಾವುದದು ಕೋಡೆಪ್ಪ, ಅದು ಗೊತ್ತಾಗ್ವಲ್ತು ನನಗೆ, ಅನ್ನಕ್ಕೆ ಬರುವಂಥದ್ದು. ಅದೇನಂತಾರಪ್ಪ ಜಾಗ.
ಆ ಜಾಗದ ಮುಂದೆ ಅವತ್ತು ಏನು ಸಂಭ್ರಮ ಏನಕ್ಕೈತೆ ಬಿಗ್ ಬಾಸ್ ಫೈನಲ್ ದಿನ ಅವತ್ತು ಅಲ್ಲಿ ಅವರಿಬ್ಬರು ಕಟೌಟ್ಸ್ ಜೊತೆಗೆ ಹಾಕ್ಸಿಬಿಟ್ಟಾರ ಕಟೌಟ್. ಇನ್ನು ಅವರಿಬ್ರದ್ದು ಏನನ್ನ ಸಿನಿಮಾ ಬಂದೈತೆ ಅಂತ ಕನ್ಫರ್ಮೇಷನ್ ಆಯ್ತಪ್ಪ ಕಟೌಟ್ ಹೆಂಗೆ ಎದ್ದೇಳ್ತಾವೆ ಹೇಳಕ್ಕೆ ಬರಲ್ಲ ಥಿಯೇಟ್ರ್ ಮುಂದೆ. ಸೊ ಹಂಗಾಗಿ ಅಷ್ಟರ ಮಟ್ಟಿಗೆ ಪ್ರೀತಿ ಪ್ರೇಮ ಅಭಿಮಾನಿಗಳು ಇಟ್ಟು ಬಿಟ್ಟಾರ. ಅವರಿಬ್ಬರಲ್ಲಿ ಐತಿಲ್ಲ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇದಂತೂ ಹೊಸ ವಿಷಯ ಬಂದಿರತಕ್ಕಂಥದ್ದು ನಿಜಾಂಶ. ಇದು ಎಷ್ಟರ ಮಟ್ಟಿಗೆ ನಿಜಾಂಶ ಆಗುತ್ತೆ ಅನ್ನೋದು ಆಗಸ್ಟ್ 16ನೇ ತಾರೀಕು ಗೊತ್ತಾಗ್ತದೆ. ಅಂದರೆ ಜಾಂಡ ಆದ ಮರುದಿನ ಗೊತ್ತಾಗ್ತದೆ. ಮಳವಳ್ಳಿಗೆ ಬಂದರು ಅಲ್ಲಿ ಜನರ ಕ್ರೌಡ್ ಹೆಂಗಿರ್ತದೆ, ಅದು ವಿಶೇಷವಾಗಿ ಮಂಡ್ಯದ ಗಂಡು ಗಿಲ್ಲಿಯ ತವರು ಮನೆ, ಅದಕ್ಕಾಗಿ ಅಲ್ಲಿ ಕ್ರೌಡ್ ಜಾಸ್ತಿ ಇರ್ತದೆ. ಅದಂದ್ರೆ ಪಬ್ಲಿಸಿಟಿನೂ ಚೆನ್ನಾಗಿ ಆಗ್ತದೆ. ಮತ್ತು ಅವರಿಬ್ಬರಿಗೆ ಎಷ್ಟು ಸೆಕ್ಯೂರಿಟಿ ಇರ್ತದೆ ನೋಡ್ಬೇಕು ನೀವು. ದೊಡ್ಡ ಸ್ಟಾರ್ಗಳು ಬಂದಂಗೆ ಆಗ್ತಿರ್ತದೆ. ಕಿಚ್ಚ ಸುದೀಪು ಚಾಲೆಂಜ್ ಸ್ಟಾರ್ ದರ್ಶನ್ ರವರು ಬಂದಾರೇನೋ ಅನ್ನೋಷ್ಟು ಮಟ್ಟಿಗೆ ಮಂದಿ ಕೂಡಿಬಿಟ್ಟಿರ್ತಾರೆ. ಯಾಕಪ್ಪ ಅಂದ್ರೆ ಅದು ಗಿಲ್ಲಿಯ ಮಂಡ್ಯದ ತವರು ಮನೆ ಗಿಲ್ಲಿಯದ್ದು. ಸೊ ಆ ಒಂದು ಕಾರಣಕ್ಕೋಸ್ಕರ ಜನಸಂಖ್ಯೆ ನಿರೀಕ್ಷಾ ಮೀರಿತವಾಗಿ ಜನಸಂಖ್ಯೆ ಕಲಿಬೋದು. ಯಾಕೆ ಅವ್ರನ್ನ ಕರೆಸ್ತಾರೆ ಅಂದರೆ ಅವ್ರನ್ನ ಕರೆಸಿದ ಪಬ್ಲಿಸಿಟಿ ಸಿಗ್ತದೆ, ಜನಕ್ಕೆ ಗೊತ್ತಾಗ್ತದೆ ಇಲ್ಲಿ ಅಂಗಡಿ ಐತೆ, ಮದರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಂಗಡಿ ಐತೆ ಅನ್ನೋದು ಗೊತ್ತಾಗ್ತದೆ. ಅಂದರೆ ಬಂಗಾರದ ಅಂಗಡಿಗೆ ಅದೊಂದು ಹೆಸರಿಟ್ಟಾರ. ಸೊ ಆ ಅಂಗಡಿಗೆ ಇವರು ಓಪನಿಂಗ್ ಉದ್ಘಾಟಕರಾಗಿ ಬರಾಕತ್ತಾರೆ. ಏನೇನು ಆಗ್ತದೋ ಗೊತ್ತಿಲ್ಲ. ಅಭಿಮಾನಿಗಳಂತೂ ಈಗಂತೂ ಪೋಸ್ಟರ್ಗಳು ಎಲ್ಲ ಕಡೆ ಆರಿಸಾಡಕ್ಕೆ ಹತ್ತಿಬಿಟ್ಟಾರೆ. ಇವತ್ತು ಬರಾಕತ್ತಾರೆ, ಆಗಸ್ಟ್ 16ಕ್ಕೆ ಬರ್ತಾರೆ, ಆಗಸ್ಟ್ 16ಕ್ಕೆ ಬರ್ತಾರೆ. ನೋಡ್ಬೇಕು ಅವು ಇರಲಾರ್ದು ಫೋಟೋ ತಗೊಂಡು ಕುಂದಿರಿಸಿ ಫೋಟೋ ಎಲ್ಲ ಕಡೆ ಬಿಡಾಕತ್ತಾರೆ. ಅಂದರೆ ಅಭಿಮಾನಿ ಇವರು ಫ್ಯಾನ್ ಪೇಜ್ಗಳು ಎಷ್ಟು ಅದಾವೋ ಮರ, ನನಗಂತೂ ತಲೆ ಕೆಟ್ಟು ಬಿಡತ್ತ. ಗಿಲ್ಲಿ ಕಾವ್ಯ ಗಿವ್ಯ ಇವೇನು ಮರ, ಎಷ್ಟು ಜನಗಳು ಅವ್ರು ರೆಡಿ ಇದ್ರಲ್ಲಿ ಗೊತ್ತಿಲ್ಲ. ಇವ್ರಂತೂ ರೆಡಿ ಆಗಿಬಿಟ್ಟಾರೆ. ಅವ್ರು ಏನಾರ ರೊಕ್ಕಿಲ್ಲ ಮಾತ್ರ ಮದುವೆ ಹಾಕಂದ್ರೆ ಇವರ ಪಟ್ಟಿ ಎತ್ತಿ, ಇವರ ಮದುವೆ ಮಾಡಿಸಿ, ಇವರ ಹನಿಮೂನಿಗೆ ಕಳಿಸಿ, ಇವರ ಮಕ್ಕಳು ಮಾಡಿಸಿ, ಇವರ ತೊಟ್ಲು ಮಾಡಿಬಿಡೋಷ್ಟು ಮಂದಿ ರೊಕ್ಕಕ್ಕೆ ನಿಂತು ಬಿಟ್ಟಾರೆ. ಅಂದ್ರೆ ಅಭಿಮಾನ ಅನ್ನೋದು ಅಷ್ಟು ಉರಿದು ಬಿಟ್ಟೈತಿ ಮಂದಿಗೆ. ಅಂದ್ರೆ ಅಷ್ಟು ಉರಿದುಂಬಿ ಬರಾಕತ್ತಿ ಬಿಟ್ಟೈತಿ ಅಂತ ಹೇಳಕತ್ತೀನಿ. ಏನಪ್ಪ ಇದಂತೂ ವಿಷಯ ಎಲ್ಲೆಲ್ಲಿ ಮುಟ್ತೈತಿಲ್ಲ ಗೊತ್ತಿಲ್ಲ. ಒಟ್ಟಾರೆಯಾಗಿ ಗಿಲ್ಲಿ ಕಾವ್ಯ ಅಂತ ಬರ್ತಕ್ಕಂಥದ್ದು ಮಾತ್ರ ಬಹುತೇಕ ಖಚಿತವಾಗಿರುವಂಥ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಕೈತಿ. ಧನ್ಯವಾದಗಳು.